ದೇಶದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಈ ಕಾಳಧನದ ಕತೆ ಸ್ಟಾರ್ಟ್ ಆದ ಮೇಲೆ ಸಿಗ್ತಿರೋದೆಲ್ಲ ನಿಜವಾದ ಬರೀ ವಿಲನ್ಗಳು, ಸೂಪರ್ ವಿಲನ್ಗಳು, ಎಕ್ಸ್ಟ್ರಾ ಸೂಪರ್ ವಿಲನ್ಗಳು, ಡಬಲ್ ವಿಲನ್ಗಳು, ಟ್ರಿಪಲ್ ವಿಲನ್ಗಳು. ಆದರೆ ನಮಗೆ ರಾತ್ರಿ ಹೊತ್ತು ಸಿಕ್ಕೋದು ಹೆಕ್ಕಿ ತೆಗೆದಾಗ ಒಂದೊಂದು ಹೀರೋಗಳು. ಇವತ್ತು ಅಂಥದ್ದೇ ಒಂದು ಉಡುಪಿಯಿಂದ ನೋಡಿ. ಸ್ವಚ್ಛವಾಗಿರುವ ಶಾಲೆ, ಯೂನಿಫಾರ್ಮ್ ತೊಟ್ಟಿರುವ ಚಂದದ ಮಕ್ಕಳು, ನಗ್ನಗ್ತಾ ಪಾಠ ಮಾಡೋ ಶಿಕ್ಷಕರು. ಇದು ಲಕ್ಷಗಟ್ಟಲೆ ಡೊನೇಷನ್ ಕಲೆಕ್ಷನ್ ಮಾಡೋ ಸ್ಕೂಲ್ ಅಲ್ಲ. ಉಡುಪಿಯ ಕುಂದಾಪುರ ತಾಲೂಕಿನ ಮರವಂತಿಯಲ್ಲಿರುವ ಜಿಲ್ಲಾ ಪರಿಷತ್ ಹಿರಿಯ ಪ್ರಾಥಮಿಕ ಶಾಲೆ ಇದು. ನಿಮ್ಮ ಮುಂದೆ ಸಾಲಾಗಿ ನಿಂತಿದ್ದಾರಲ್ಲ, ಇವರೇ ನಮ್ಮ ಪಬ್ಲಿಕ್ ಹೀರೋಗಳು. ಇದೇ ಶಾಲೆಯ ಹಳೆ ವಿದ್ಯಾರ್ಥಿಗಳಾಗಿರುವ ಇವರೆಲ್ಲ ಹಳ್ಳಿಯ ಮಕ್ಕಳು ಶಿಕ್ಷಣ ವಂಚಿತರಾಗಬಾರದು ಅಂತ ತಮ್ಮ ಮೇಲೆ ಲೋನ್ ಮಾಡಿಕೊಂಡು 13.25 ಲಕ್ಷ ರೂಪಾಯಿಯ ಈ ಬಸ್ ಅನ್ನ ಶಾಲೆಗೆ ಕೊಡುಗೆ ಕೊಟ್ಟಿದ್ದಾರೆ. ಈಗಿನ ಪರಿಸ್ಥಿತಿಯಲ್ಲಿ ಗವರ್ಮೆಂಟ್ ಶಾಲೆ ಏನಿದೆ, ಮಕ್ಕಳಿಲ್ಲದೆ ಎಲ್ಲ ಪ್ರೈವೇಟ್ ಶಾಲೆ ಹೋಗುವುದರಿಂದ ನಶಿಸಿ ಹೋಗ್ತದೆ. ಅದನ್ನು ಉಳಿಸಬೇಕೆಂಬ ಉದ್ದೇಶದಿಂದ ವಾಹನದ ವ್ಯವಸ್ಥೆ ಬೇಕಂತ ಹೇಳಿ ಮನಗಂಡವರು ನಾವು ಹಳೆ ವಿದ್ಯಾರ್ಥಿ ಸಂಘದವರೇ 20 ಜನರ ಮೇಲೆ ಒಂದು 50,000 ಲೋನ್ ಅನ್ನು ಮಾಡಿ ಗಾಡಿಯನ್ನು ಬುಕ್ ಮಾಡಿದ್ದೇವೆ. ಇನ್ನು 20 ಮಂದಿಯ ಹಳೆ ವಿದ್ಯಾರ್ಥಿಗಳ ಶ್ರಮದಿಂದ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆಯೂ ಹೆಚ್ಚಾಗಿದೆ. ಜೊತೆಗೆ ಶಿಕ್ಷಕ ವರ್ಗವು ಸ್ಫೂರ್ತಿಯಿಂದ ಪಾಠ ಪ್ರವಚನ ಮಾಡ್ತಿದ್ದಾರೆ. ಈ ವರ್ಷವೇ ನಮಗೆ ಮಧ್ಯಂತರದಲ್ಲಿ ನಾವು ಈ ಬಸ್ ಅನ್ನ ಆರಂಭ ಮಾಡಿದ್ರು ಕೂಡ ನಮ್ಮ ಪೋಷಕರು ಕೂಡ ಅದನ್ನ ತುಂಬಾ ಖುಷಿ ಪಟ್ಟಿದ್ದಾರೆ. ಶಾಲೆಯ ಭೌತಿಕ ಅಭಿವೃದ್ಧಿ ನಡೆಸಿದಲ್ಲಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಉದಾಹರಣೆ ನಮ್ಮ ಶಾಲೆ ಅಂತ ಹೇಳ್ಬಹುದು. ಅಧಿಕಾರಿಗಳು, ಸಚಿವರು ಸರ್ಕಾರವನ್ನೇ ನಾಚಿಸುವಂತೆ ಮಾಡಿರುವ ಈ ಹಳೆ ವಿದ್ಯಾರ್ಥಿಗಳ ಕಾರ್ಯ ಶ್ಲಾಘನಾರ್ಹ. ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ. ರೈಟ್, ವಂಡರ್ಫುಲ್ ಅಪ್ಪ. ಏನೇನು ಉಳಿಯುತ್ತೆ ಈ ದೇಶದಲ್ಲಿ ಜನಗಳಿಗೆ. ಕಾಸಿದ್ದವ್ರು ಕೊಟ್ಟರು ಓಕೆ, ಏನೋ ಕೊಟ್ಟರು ದಾನ ಗೀನ ಅನ್ಕೋಬೋದು. ಸಾಲ ಮಾಡಿಕೊಡೋರು ಇದಾರಲ್ಲಪ್ಪ ಈ ಪ್ರಪಂಚದಲ್ಲಿ. ಭಗವಂತ ನೋಡೇ ಬಿಡ್ತೀನಿ ರೀ. ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ದಯಾನಂದ್ ಅವರು ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ತೆ. ಚೆನ್ನಾಗಿದ್ದೀರಾ? ಆರಾಮಿದೆ ಸರ್, ನೀವ್ ಹೇಗಿದ್ದೀರಿ ಸರ್? ನಾನು ಸುಮಾರಾಗಿದ್ದೀನಿ, ಹಂಗೋ ಹಿಂಗೋ ಅಡ್ಜಸ್ಟ್ ಮಾಡ್ಕೊಂಡು. ಹೌದು ಸರ್. ನನಗೆ ನೋಟ್ ಇಲ್ಲ. ನಿಮ್ಮ ಹತ್ರ ನೋಟ್ ಇದೆಯಾ? ನೋಟ್ ಇಲ್ಲ ಸರ್, ನಮ್ಮ ಹತ್ರ ಮನಸ್ಸಂದಿದೆ ಬಿಟ್ಟು ನೋಟ್ ಇಲ್ಲ ಸರ್ ಹೆಚ್ಚು. ಹೌದಾ? ಮನಸ್ಸು ಎಷ್ಟಿದೆ? ಮನಸ್ಸಂತ ಹೇಳಿದ್ರೆ ನಮ್ಮ ಕೈಯಲ್ಲಾದ ಏನಾದ್ರು ಒಂದು ಇರುವ 10 ರೂಪಾಯಿ ಅಲ್ರಿ ಸಾಹೇಬ್ರೆ, ಕೈಯಲ್ಲಾಗಿದ್ದೇನಾದ್ರು ಮಾಡಕ್ ಯಾವನಾರು ಸಾಲ ತಗೊಂಡ್ ಗಾಡಿ ತಗೋತಾನ್ರಿ? ಇಲ್ಲ ಸರ್, ಅದು ಕೈಯಲ್ಲಿರುವುದು ನಮ್ಗೆ ಅಷ್ಟು ದೊಡ್ಡದ ಇರುವ ಅಮೌಂಟ್ ಕೈಯಲ್ಲಿ ಇರ್ಲಿಲ್ಲ ಸರ್. ಹಾಗಾಗಿ ಸ್ವಲ್ಪ ಸಾಲ ಮಾಡಿ ನಮ್ಮ ಶಾಲೆ ಮಕ್ಕಳು ನಾವು ಏನು ಶಾಲೆಗೆ ಹೋಗುವ ಎಷ್ಟು ಕಷ್ಟಪಟ್ಟಿದ್ದೇವೆ ಸರ್, ಎಷ್ಟು ಆಸೆ ಇಟ್ಕೊಂಡಿದ್ದೇವೆ, ಅದೆಲ್ಲವನ್ನು ನಮ್ಮ ಮಕ್ಕಳಿಗಾದ್ರೂ ಈಗ ತೀರಿಸುವ ಅಂತ ಹೇಳಿ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದೇವೆ ಸರ್. ಈ ಮರವಂತೆ ಅಂದ್ರೆ ನಮ್ಮ ಬೀಚ್ ಇದೆಯಲ್ಲ, ಅದೇ ಜಾಗನಾ? ಹೌದು ಸರ್, ಮರವಂತೆ ಬೀಚ್. ಹೌದು ಸರ್, ಅದೇ ಬಹಳ ಅದ್ಭುತವಾದ ಸೂರ್ಯ ಮುಳುಗೋದೆಲ್ಲ ಕಾಣುತ್ತೆ ಅಲ್ಲ ಅದು? ಹೌದು ಸರ್. ಸರಿ ಸರಿ. ಎಡಗಡೆ ಸಮುದ್ರ, ಬಲಗಡೆಗೆ ಉಪ್ಪು ಸಿಹಿ ನೀರು. ನದಿ, ಸೌಪರ್ಣಿಕ ನದಿ ಇದೆ ಅಲ್ವಾ? ಅದೇ ತಾನೇ? ಅದೇ ಸರ್. ಸಖತ್ ಒಳ್ಳೆ ಜಾಗ ಅದು. ಆ ಒಳ್ಳೆ ಜಾಗದಲ್ಲಿರೋರು ನಿಮ್ಗೆ ಅದಕ್ಕೆ ಒಳ್ಳೆ ಮನಸ್ಸು ಇರ್ಬೋದು ಮೋಸ್ಟ್ಲಿ. ಬಟ್ ಆದ್ರೂ ಸಾಲ ಮಾಡಿದಾಗ ನಿಮ್ ಮನೇಲಿ ಯಾರು ಕೇಳಲಿಲ್ವಾ ನಿಮ್ಗೆ ತಲೆಗಿಲೆ ಕೆಟ್ಟಿದ್ಯಾ ಅಂತ? ಇಲ್ಲ ಸರ್. ಆಕ್ಚುಲಿ ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ಸರ್, ನಾವು ಆ ಶಾಲೆ ಕಲಿಬೇಕಾದ್ರೆ ವಿದ್ಯೆಗಾಗಿ ತುಂಬಾ ಕಷ್ಟಪಟ್ಟವ ಸರ್ ನಾನು. ಹಾಗಾಗಿ ಅಂತ ಹೇಳಿದ್ರೆ ಇನ್ಫ್ಯಾಕ್ಟ್ ನಾವು ಆ ಶಾಲೆಗೆ ಈಗಿನ ಮಕ್ಕಳಲ್ಲಿ ನಮ್ ಕಣ್ಮುಂದೆ ನಾವು ಕಲಿತಂತ ಶಾಲೆ ಕಣ್ಮರೆ ಆಗುವ ಪರಿಸ್ಥಿತಿಯಲ್ಲಿ ಇರುವುದರಿಂದ ಅದನ್ನು ಉಳಿಸ್ಕೊಳ್ಬೇಕೆಂಬ ಒಂದು ದೊಡ್ಡ ಉದ್ದೇಶದಿಂದ ಸರ್ ನಾವೆಲ್ಲರೂ ಹಳೆ 50,000 ರೂಪಾಯಿ ಸಾಲ ಮಾಡಿ 5 ಲಕ್ಷ ಮಾಡಿದ್ರಾ? ಇಲ್ಲ ಸರ್, ಒಟ್ಟು 10 ಲಕ್ಷ ಸಾಲ ಮಾಡಿ ಸರ್. 10 ಲಕ್ಷ. ಗಾಡಿಗೆ ಎಷ್ಟು? ಗಾಡಿ ಒಟ್ಟು 14.25 ಸರ್. ನಮ್ಮ ಶೋರೂಮ್ನವರು 1 ಲಕ್ಷ ನಮ್ಗೆ ಡಿಸ್ಕೌಂಟ್ ಮಾಡಿ 13.25 ಲಕ್ಷ ಕೊಟ್ಟಿದ್ದಾರೆ ಸರ್. ಓಕೆ. ಈಗ ಡ್ರೈವರ್ ಸಂಬಳ ಮತ್ತೆ ಡೀಸೆಲ್? ಆ ಡ್ರೈವರ್ ಸಂಬಳ ಡೀಸೆಲ್ ಎಲ್ಲ ಸರ್ ಹಳೆ ವಿದ್ಯಾರ್ಥಿ ಸಂಘದಿಂದ ಬರ್ತಾ ಇತ್ತು ಸರ್. ತಿಂಗಳ ಪ್ಲಸ್ ಅದಲ್ಲದೆ ನಾವು ಒಂದು LKG UKG ಅನ್ನ ರನ್ ಮಾಡ್ತಾ ಇದ್ದೆ ಸರ್ ನಮ್ಮ ಹಳೆ ವಿದ್ಯಾರ್ಥಿ ಸಂಘದಿಂದ. ಅದಕ್ಕೊಂದು 53 ಮಕ್ಕಳಿದ್ದಾರೆ ಸರ್ LKG UKGಗೆ. ಅದು ಇಂಗ್ಲಿಷ್ ಮೀಡಿಯಂ ಆಗಿ ನಡೀತಾ ಇದೆ ಸರ್. ಇಬ್ರು ಟೀಚರ್. ಡೀಸೆಲ್ ಡ್ರೈವರ್ದು ಎಲ್ಲ? ಡೀಸೆಲ್ ಡ್ರೈವರ್ ಸಂಬಳ ಅಂತ ಹೇಳಿ ಸರ್ ಒಂದು 25,000ರಿಂದ 30,000 ಬರ್ತದೆ ಸರ್. ಅದನ್ನೆಲ್ಲ ಯಾರು ಕೊಡೋರು? ಅದು ಸಹ ಹಳೆ ವಿದ್ಯಾರ್ಥಿ ಸಂಘದಿಂದ ತುಂಬಿಸ್ತಾ ಇದ್ದೇವೆ ಸರ್. ನಿಮ್ ಹಳೆ ವಿದ್ಯಾರ್ಥಿಗಳ ಸಂಘ ಬಹಳ ಶ್ರೀಮಂತರಿದ್ದೀರಿ ಕಣ್ರಿ. ಇಲ್ಲ ಸರ್, ಎಲ್ಲ ನಾವು ನಿಮ್ಮಂತವ್ರು, ಈ ನಮ್ಮ ವಿದ್ಯಾಭಿಮಾನಿಗಳು. ನಮ್ಮಂತವ್ರು ಅಂದ್ರೆ ಸರ್ ನಿಮ್ಮ ಇದರಿಂದ ನಾವು ತುಂಬಾ ನಿಮ್ಮ ಶೋ ನೋಡ್ತಾ ಇರ್ತೇವೆ ಸರ್. ಹಾಗೆ ಇಂತ ಒಂದು ಕಾರ್ಯಕ್ರಮಗಳಿಗೆಲ್ಲ ತುಂಬಾ ಹೆಲ್ಪ್ ಮಾಡ್ತಿದ್ದೇವೆ ಸರ್, ಅದನ್ನು ನೋಡಿದ್ದೇವೆ ಸರ್. ಹಾಗೆ ಹೇಳಿ ನಾನ್ ಬಹಳ ಶ್ರೀಮಂತ, ನಿಮ್ಗೆ ಐಡಿಯಾ ಇಲ್ಲ ಅಷ್ಟೇ.
ಅಲ್ಲ ಅಲ್ಲ, ನಿಮ್ಮ ಕಾರ್ಯಕ್ರಮ ದಿನ ನೋಡ್ತಾ ಇರ್ತೇವೆ ಸರ್. ನೀವು ತುಂಬಾ ಈ ಸಾಮಾಜಿಕ ಕಳಕಳಿ, ಒಂದು ಸಮಾಜಕ್ಕೆ ತುಂಬಾ ಇದು ಹೆಲ್ಪ್ ಮಾಡ್ತಿದ್ದೀರಿ ಸರ್. ಅದಕ್ಕೆ ಹಾಗಾಗಿ ದಟ್ ಇಸ್ ವಾಟ್ ಅಲ್ಟಿಮೇಟ್ಲಿ ದಯಾನಂದ್ ಕೊನೆಗೆ ಉಳ್ಕೊಳ್ಳೋದು ಅದೇನೆ. ಹೇಳಿ ಸರ್. ಕೊನೆಗೆ ಉಳ್ಕೊಳ್ಳೋದು ಇವತ್ತು ನೀವು ಮಾಡಿರೋ ಈ ಅದ್ಭುತವಾದ ಕೆಲಸ. ಆ ಬಸ್ಸಿನಲ್ಲಿ ಬಂದ ಮಕ್ಕಳು ಓದಿ ದೊಡ್ಡವರಾದ್ಮೇಲೆ ಈ ಕಥೆನ 100 ವರ್ಷ 50 ವರ್ಷ ಹೇಳ್ತಾನೆ ಇರ್ತಾರೆ. ಆ ಮಕ್ಕಳಿಗೆ ಈಗೆಲ್ಲ 8 ವರ್ಷ 10 ವರ್ಷ ಇರುತ್ತೆ. ಆ ಮಕ್ಕಳು ಮಿನಿಮಮ್ ಅಂದ್ರೂ ಇನ್ನೊಂದು 60 70 80 ವರ್ಷ ಬದುಕತ್ವೆ. ಅಲ್ಲಿಗೆ 90 ವರ್ಷದವರೆಗೂ ಈ ಬಸ್ ಕತೆ ಹಾಗೇ ಜೀವಂತವಾಗಿರುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಜ್ಞಾಪಕ ಇಟ್ಕೊಳ್ಳಿ. ನಿಮ್ ಸಂಘದಲ್ಲಿ ಎಷ್ಟು ಜನ ಇದ್ದೀರಿ ಸರ್ ನೀವು? ಎಷ್ಟು ಜನ ಇದ್ದೀರಿ? ಕರೆಕ್ಟು. ನಾವು ಆಕ್ಚುಲಿ ಮೇಡಮ್ 9 ಜನರದ್ದು ಒಂದು ರಿಜಿಸ್ಟರ್ ಮಾಡಿದ್ದೇವೆ, ಹಳೆ ವಿದ್ಯಾರ್ಥಿ ಪದಾಧಿಕಾರಿಗಳಂತೇಳಿ. ನಂತರ ಒಂದು 15 ಜನ ಕಾರ್ಯಕಾರಿ ಸಮಿತಿ ಇದೆ, ಒಟ್ಟು ಒಂದು 25 ಜನ ಇದ್ದೇವೆ ಸರ್. ಅದರಲ್ಲಿ ಒಂದು 20 ಜನರ ಮೇಲೆ 55,000 ಒಂದು. ಅಲ್ಲ, ಒಟ್ಟು ಮೆಂಬರ್ಸ್ ಎಷ್ಟಿದ್ದೀರಿ ಅಂತ ಹಳೆ ವಿದ್ಯಾರ್ಥಿ ಸಂಘದಲ್ಲಿ? ಆಕ್ಚುಲಿ ನೋಡ್ಬೇಕಾದ್ರೆ ಸರ್, ಆ ಶಾಲೆಗೆ ಒಂದು 75ರಿಂದ 80 ವರ್ಷ ಇತಿಹಾಸ ಇದೆ. ಅದರಲ್ಲಿ ಒಂದು 5,000 ವಿದ್ಯಾರ್ಥಿಗಳು ಕಲ್ತು ಹೋದವರಿದ್ದಾರೆ, ಹಳೆ ವಿದ್ಯಾರ್ಥಿ. ಅಂದ್ರೆ ಮೆಂಬರ್ಶಿಪ್ ಎಷ್ಟಾಗಿದೆ ಈಗ? ಸದಸ್ಯತ್ವ ಎಷ್ಟಾಗಿದೆ? ಸದಸ್ಯರು ಒಂದು ಈಗ ಜಸ್ಟ್ ನಾವೊಂದು 25ರಿಂದ 30. ಆಯ್ತು, ಈಗ ನಾವು ಟಿವಿಲಿ ಹೇಳ್ತಾ ಇದ್ದೀವಿ, ಯಾರ್ಯಾರು ಈ ಸ್ಕೂಲ್ ನಲ್ಲಿ ಓದೋಗಿದ್ದೀರಿ, ನೀವು ಕಾಸು ಕೊಡದಿದ್ರು ಪರವಾಗಿಲ್ಲ, ಹೋಗಿ ಫಸ್ಟ್ ಮೆಂಬರ್ ಆಗಿ ಅಂತ ಹೇಳೋಣ. ಪ್ಲೀಸ್ ಸರ್, ಪ್ಲೀಸ್ ಸರ್. ಅವ್ರು ಕಾಸು ಕೊಡದಿದ್ರು ಬೇಡ, ನೀವು ಕಾಸು ಕೊಡದಿದ್ರು ಬೇಡ, ಫಸ್ಟ್ ಹೋಗಿ ಮೆಂಬರ್ ಆಗ್ರಿ ಅಂತ ಹೇಳೋಣ. ಹೌದು ಸರ್. ಹೌದು, ನಾವೊಂದು ಅಜೀವ ಸದಸ್ಯತ್ವ ಒಂದು ಅಭಿಯಾನ ಮಾಡ್ತಾ ಇದ್ದೇವೆ ಸರ್, ಹಳೆ ವಿದ್ಯಾರ್ಥಿ ಸಂಘದಿಂದ. ಅದಕ್ಕೆ 1,000 ರೂಪಾಯಿನ ತಗೊಳ್ತಾ ಇದ್ದೇವೆ ಸರ್. ಅದರಿಂದ ಸ್ವಲ್ಪ ನಮ್ಗೆ ಈಗ ಅಜೀವ ಸದಸ್ಯತ್ವ ತಗೊಳ್ಳಿಲ್ಲ, ಅದರಿಂದ ಸ್ವಲ್ಪ ಹಣ ಬರ್ತಾ ಇದೆ ಸರ್. ಆಯ್ತು, ಈಗ ಈ ಪ್ರೋಗ್ರಾಮ್ ಆದ್ಮೇಲೆ ಒಂದಷ್ಟು ಮೆಂಬರ್ಶಿಪ್ ಆಗ್ಬೋದು ಅನ್ಸುತ್ತೆ, ನೋಡೋಣ ಇರಿ. ಹೌದು ಸರ್, ಹೌದು ಸರ್. ನಿಮ್ಮ ಸಹಾಯದಿಂದ ಆಗ್ತದೆ ಸರ್, ಡೆಫಿನೆಟ್ಲಿ. ಬಹಳ ಆಮೇಲೆ ಈ ಬಸ್ ಹಾಕಿದ್ರಿಂದ ಮಕ್ಕಳಿಗೆ ಫ್ರೀ ಅಲ್ವಾ ಬಸ್? ಹೌದು ಸರ್, ಹೌದೌದು. ಮಕ್ಕಳಿಗೆ ಇಲ್ಲ ಅಂದ್ರೆ ಸರ್, ನಮ್ಮ ಮಕ್ಕಳಿಂದ ಫ್ರೀ ಅಲ್ಲ ಸರ್. ಆಕ್ಚುಲಿ ಅವರಿಗೆ ಫ್ರೀ ಅಂತ ಹೇಳಿದ್ರೆ ಅದು ಸ್ವಲ್ಪ ಮಿಸ್ಯೂಸ್ ಆಗುವ ಒಂದು ಉದ್ದೇಶದಿಂದ ಸರ್, ಅವರಿಂದ ಒಂದು ಸಣ್ಣ ಅಮೌಂಟ್ ತಗೊಳ್ತೇವೆ ಸರ್. ಸಣ್ಣ ಅಮೌಂಟ್ ಅಂತ ತಗೊಳ್ತೇವೆ ಸರ್. ಸಣ್ಣದು ಅಂದ್ರೆ ಎಷ್ಟು? ಒಂದು 200 ರೂಪೀಸ್ ತಗೊಳ್ತಾ ಇದ್ದೇವೆ. ಎಷ್ಟು? 200 ರೂಪೀಸ್ ಸರ್. 200 ರೂಪೀಸ್, ಬಹಳ ಚೀಪ್. ಹೌದು ಸರ್, ಬಹಳ ಚೀಪ್. ಹೌದು. ಎಷ್ಟು ದೂರದಿಂದ ಬರ್ತಾರೆ ಮಕ್ಕಳು ಬಸ್ಸಲ್ಲಿ? ಒಂದು 3 ಕಿಲೋಮೀಟರ್ಸ್ ಇಂದ 4 ಕಿಲೋಮೀಟರ್ಸ್, ನೆಕ್ಸ್ಟ್ 2 ಕಿಲೋಮೀಟರ್ಸ್, ಈ ತರ ಡಿಸ್ಟೆನ್ಸ್ ಇದೆ ಸರ್ ಶಾಲೆಗೂ. ಈಗ ಈ ಬಸ್ ಹಾಕಿದ್ರಿಂದ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆಯಾ? ನಿಜವಾಗಿ ಸರ್, ಆಕ್ಚುಲಿ ಸ್ವಲ್ಪ ಇದಾಗಿದೆ. ದೂರದಿಂದ ಬರುವ ಮಕ್ಕಳೆಲ್ಲ ಅಲ್ಲಿಗೆ ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ ಸರ್. ಈಗ ಒಂದು ಕಳೆದ ವರ್ಷ ಒಂದು 25 ಮಕ್ಕಳು ಅಡ್ಮಿಷನ್ ಹೆಚ್ಚಾಗಿದೆ. ಹಾಗೆ LKG UKG ಓಪನ್ ಮಾಡೋದ್ರಿಂದ ಸರ್ ನೆಕ್ಸ್ಟ್ ಒಂದು 25 ಮಕ್ಕಳು 1ನೇ ಕ್ಲಾಸಿಗೆ ಅಡ್ಮಿಷನ್ ಸಿಗ್ತದೆ ಸರ್. ವೆರಿ ಗುಡ್ ಸರ್, ಚೆನ್ನಾಗಿದೆ ಸರ್ ನಿಮ್ಮ ಸ್ಕೀಮು. ನಿಮ್ದು ಬಸ್ ಸ್ಕೀಮ್ ಬಹಳ ಚೆನ್ನಾಗಿದೆ ಬಿಡ್ರಿ, ಏನಾರ ಆಗ್ಲಿ. ಬಹಳ ವಂಡರ್ಫುಲ್. ನೀವು ಮತ್ತೆ ನಿಮ್ಮ ಎಲ್ಲ ಗೆಳೆಯರಿಗೆ ಥ್ಯಾಂಕ್ ಯು ಸರ್, ಒಳ್ಳೇದಾಗ್ಲಿ. ಮತ್ತೆ ಆ ದುಡ್ಡು ಹಾಗೆ ತೀರ್ಕೊಳ್ಳಿ ಬೇಗ. ನಿಮ್ಮ ಮೇಲಿರೋ ಸಾಲದ ಹೊರೆ ಇಳೀಲಿ ಅಂತ ನಾನು ಅನ್ಕೋತೀನಿ ಅಷ್ಟೇ. ನಿಮ್ಮ ಸ್ಕೂಲಲ್ಲಿ ಹೋದವರು ಅಥವಾ ನಿಮ್ಮ ಭಾಗದಲ್ಲಿ ಈ ಸ್ಟೋರಿ ನೋಡಿ ಸಂತೋಷ ಪಟ್ಟವರು ಯಾರಾದರೂ ಇದ್ದರೆ ಈ ಟೀಚರ್ ಈ ಹಳೆಯ ವಿದ್ಯಾರ್ಥಿಗಳ ಸಂಘಕ್ಕೆ ಹೆಲ್ಪ್ ಮಾಡಿ. ಯಾಕೆ ಪಾಪ ಅವ್ರು ವೈಯಕ್ತಿಕವಾಗಿ ಸಾಲ ಮಾಡ್ಕೊಂಡು ಮಾಡಿದ್ದಾರೆ, ಅವ್ರು ನೋಡಿ ಯಾರು ಇದ್ದರೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು ದಯಾನಂದ್. ಆಲ್ ರೈಟ್. ಎಂತೆಂಥ ಜನ ಇರ್ತಾರೆ ಈ ದೇಶದಲ್ಲಿ ಅಂತಂದರೆ, ಮಕ್ಕಳು ನನ್ನ ಶಾಲೆ ನನ್ನ ಸ್ಕೂಲು ನಮ್ಮ ಮಕ್ಕಳು ಓದಬೇಕು ಅಂತ ತಮ್ಮ ಹೆಸರಲ್ಲಿ ವೈಯಕ್ತಿಕವಾಗಿ ಸಾಲ ತಗೊಂಡು ಗಾಡಿ ಓಡಿಸಿ. ಮೋದಿಗೆ ಸಹಾರಾ ಸಂಸ್ಥೆಯಿಂದ 40 ಕೋಟಿ ಹಾಗೂ ಬಿರ್ಲಾ ಸಂಸ್ಥೆಯಿಂದ 12 ಕೋಟಿ ಕಿಕ್ ಬ್ಯಾಕ್ ಸಿಕ್ಕಿದೆ ಅನ್ನೋ ಆರೋಪದ ದಾಖಲೆಗಳನ್ನು ಇವತ್ತು ರಾಹುಲ್ ಗಾಂಧಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ನಿನ್ನೆ ರಾಹುಲ್ ಆರೋಪಕ್ಕೆ ಇವತ್ತು ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ತಿರುಗೇಟು ಕೊಟ್ಟರು. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತೆ, 3 ಸಚಿವರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಯಡಿಯೂರಪ್ಪನವರು ಹೇಳ್ತಾನೆ ಇದ್ರು. ಆದ್ರೆ ಇದುವರೆಗೂ ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳನ್ನು ಅವರು ಬಿಡುಗಡೆ ಮಾಡಿಲ್ಲ.